ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ನಾನು ಮಂಜುಳಾ ಮುರಳಿ ಮೋಹನ್. ವೆಲ್ಕಮ್ ಟು ಮಂಜೂಸ್ ವ್ಲಾಗ್. ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಮಾಡಿದ್ರಿ? ಎಲ್ಲರೂ ಸೂಪರ್ ಆಗಿ ಹಬ್ಬ ಮಾಡಿದ್ದೀರಾ. ತಾಯಿ ವರಮಹಾಲಕ್ಷ್ಮಿ ನೀವೆಲ್ಲರಿಗೂ ನೀವು ಕೇಳಿದ ಎಲ್ಲ ವರಗಳನ್ನು ಕೊಟ್ಟಿದ್ದಾಳೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗೆ ಸುಮಾರು ಜನ ಕಮೆಂಟ್ ಮಾಡಿದ್ರಿ, ಅಕ್ಕ ವರಮಹಾಲಕ್ಷ್ಮಿ ಹಬ್ಬ ಮಾಡ್ಲಿಲ್ವಾ, ವಿಡಿಯೋ ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂತೇಳಿ. ಇಲ್ಲ, ನಾನು ವರಮಹಾಲಕ್ಷ್ಮಿ ಹಬ್ಬ ಈ ವಾರ ಮಾಡೋಕ್ಕಾಗಲಿಲ್ಲ. 4ನೇ ವಾರ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀನಿ, ಆಗ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ಕೊಳ್ತೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಕೂಡ ಗೋಧಿ ಹುಲ್ಲನ್ನ ಬೆಳೆಸ್ಕೊಂಡಿದ್ರಿ. ಈ ಗೋಧಿ ಹುಲ್ಲನ್ನ ಏನಕ್ಕ ಮಾಡೋದು ತಿಳಿಸ್ಕೊಡಿ ಅಂತ ಕೇಳಿ ಸುಮಾರು ಜನ ಕಮೆಂಟ್ ಮಾಡಿದ್ರಿ. ಈ ಗೋಧಿ ಹುಲ್ಲಿಂದ ಆರೋಗ್ಯಕ್ಕೆ ಏನೇನ್ ಪ್ರಯೋಜನಗಳಿದೆ, ಆರೋಗ್ಯಕ್ಕೆ ನಮ್ಗೆ ಎಷ್ಟು ಲಾಭಗಳಿದೆ, ಸುಮಾರು 60 ರೋಗಗಳಿಂದ ಮುಕ್ತಿ ಪಡ್ಕೋಬಹುದು ಗೋಧಿ ಹುಲ್ಲಿನ ಜ್ಯೂಸ್ ಕುಡಿಯೋದ್ರಿಂದ. ವಾರಕ್ಕೆ 1 ಸಾರಿನಾದ್ರೂ ಗೋಧಿ ಹುಲ್ಲು ಜ್ಯೂಸ್ ಕುಡಿಯೋದ್ರಿಂದ ತುಂಬಾನೇ ಒಳ್ಳೇದು. ಹೇಗ್ ಮಾಡೋದು, ಗೋಧಿ ಹುಲ್ಲಿನ ಪ್ರಯೋಜನಗಳೇನೇನು, ಬನ್ನಿ ತಿಳ್ಕೊಳ್ಳೋಣ. ಈಗ ನೀವು ನೋಡ್ತಾ ಇರುವಂಥದ್ದು ಲಾಸ್ಟ್ 7 ಡೇಸಿಂದ ಗ್ರೋ ಆಗಿರುವಂಥ ಗೋಧಿ ಪೈರು. ನೋಡಿ ಎಷ್ಟು ಚೆನ್ನಾಗಿ ಹಸಿರಾಗಿ ಕಾಣಿಸ್ತಿದೆ. ಸ್ವಲ್ಪ ಇದು ಹೈಟ್ ಕಡಿಮೆನೇ ಬಂದಿದೆ. 7 ದಿವಸದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಮತ್ತು ನಾನು 10 ಡೇಸ್ದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು 1 ಇಂಚಷ್ಟು ಗೋಧಿ ಪೈರನ್ನ ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಇದಕ್ಕೆ ನಾವು ನೀರು ಸ್ಪ್ರೇ ಮಾಡ್ಕೊಂಡು ಬಂದರೆ ಪ್ರತಿದಿನ ಮತ್ತೆ ಇದರಲ್ಲಿ ಗೋಧಿ ಪೈರು ಚಿಗುರುತ್ತೆ. ಇದರಲ್ಲಿ ನಾವು 3 ಸಾರಿ ಗೋಧಿ ಪೈರನ್ನ ತೆಗಿಬೋದು. 3ನೇ ಬೆಳೆ ಅಷ್ಟು ಚೆನ್ನಾಗಿ ಬರಲ್ಲ, ಬಟ್ ಆದರೆ ಚೆನ್ನಾಗಿರುತ್ತೆ. 1 ಸಾರಿಗೆ ನಾವು ಯೂಸ್ ಮಾಡ್ಕೋಬೋದು. ಮೊದಲನೇದು 2ನೇದು ಫಸ್ಟ್ ಕ್ಲಾಸಾಗಿ ಬರುತ್ತೆ. ನೋಡಿ ಈ ರೀತಿ ನಾನು 1 ಇಂಚು ಬಿಟ್ಟಿದ್ದೀನಿ. ಈಗ ನೀವು ನೋಡ್ತಾ ಇರೋವಂಥದ್ದು ಲಾಸ್ಟ್ 10 ಡೇಸಿಂದ ಗ್ರೋ ಆಗಿರೋವಂಥ ಗೋಧಿ ಪೈರು. ನೋಡಿ ಎಷ್ಟು ಹಸಿರಾಗಿ ಕಾಣಿಸ್ತಾ ಇದೆ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ. ತುಂಬಾ ಇದರಲ್ಲಿ ಗೋಧಿ ಪೈರು ಬಂದಿದೆ. ಇದರಲ್ಲಿ ಸ್ವಲ್ಪ ಜಾಸ್ತಿನೇ ಗೋಧಿ ಹಾಕಿದ್ದೆ ನಾನು. ನೋಡಿ ಈ ರೀತಿ 1 ಇಂಚನ್ನೇ ಬಿಟ್ಟು ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಎಲ್ಲನೂ ಕಟ್ ಮಾಡ್ಕೋತೀನಿ. ಮತ್ತು ಇದು ಇನ್ನೊಂದು 7 ಡೇಸ್ ಒಳಗಡೆ ತುಂಬ ಚೆನ್ನಾಗಿ ಗೋಧಿ ಪೈರು ಬರುತ್ತೆ. ಗೋಧಿ ಪೈರಿಂದ ನಮಗೆ ಆರೋಗ್ಯಕ್ಕೆ ಎಷ್ಟು ಲಾಭಗಳು ಅಂತ ತಿಳ್ಕೊಳ್ಳೋಣ. ಹಾಗೆ ಇದೊಂಥರ ಸಂಜೀವಿನಿ ಅಂತ ಕರಿಬೋದು. 60 ಕಾಯಿಲೆಗಳಿಂದ ನಾವು ಮುಕ್ತಿ ಪಡ್ಕೋಬೋದು. ಪ್ರತಿದಿನ ಇದನ್ನು ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಇದನ್ನು ಗ್ರೀನ್ ಬ್ಲಡ್ ಅಂತಲೇ ಕರೀತಾರೆ. ಇದು ಒಂಥರ ಆರೋಗ್ಯಕ್ಕೆ ನಮಗೆ ಬೆಸ್ಟ್ ಅಂತ ಹೇಳ್ಬೋದು. ನಾವು ಮನೆಯಲ್ಲೇ ತುಂಬ ಸುಲಭವಾಗಿ ಬೆಳ್ಕೋಬೋದು ಕೂಡ. ರಕ್ತಹೀನತೆ ಸಮಸ್ಯೆ ಇದ್ದವ್ರಿಗೆ ಇದು ತುಂಬ ಒಳ್ಳೆಯದು. ಹಿಮೋಗ್ಲೋಬಿನ್ನ ಇಂಪ್ರೂವ್ ಮಾಡುತ್ತೆ. ಕೆಲವರಿಗೆ ಪೀರಿಯಡ್ಸ್ ಟೈಮಲ್ಲಿ ಕೆಲವು ಹೆಣ್ಮಕ್ಳಿಗೆ ರಕ್ತಹೀನತೆ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ, ಹೊಟ್ಟೆ ನೋವು ಜಾಸ್ತಿ ಇರುತ್ತೆ. ಅಂಥ ಸಮಯದಲ್ಲಿ ಇದನ್ನು ಕುಡಿಯೋದ್ರಿಂದ ಅದೆಲ್ಲ ಕಡಿಮೆ ಆಗುತ್ತೆ. ಹಾಗೆ ಡೈಜೆಷನ್ಗೆ ಇದು ಬೆಸ್ಟ್ ಅಂತ ಹೇಳ್ಬೋದು. ಡೈಜೆಷನ್ಗೆ ತುಂಬ ಚೆನ್ನಾಗಿದು ವರ್ಕ್ ಆಗುತ್ತೆ. ಕೆಲವರಿಗೆ ಹೊಟ್ಟೆ ತುಂಬಾ ಬಿಗಿ ಅನ್ನಿಸ್ತಿರುತ್ತೆ, ಮೋಷನ್ ಸರಿಗೆ ಮಾಡಲ್ಲ, 1 ದಿವಸ 2 ದಿವಸ ಲೇಟ್ ಆಗ್ತಾ ಇರುತ್ತೆ. ಅಂಥವರಿಗೆ ಇದು ಡೈಲಿ ಕುಡಿಯೋದ್ರಿಂದ ಮೋಷನ್ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ. ಹೊಟ್ಟೆ ನೋವಂತ ಬರಲ್ಲ. ಮತ್ತು ಪೈಲ್ಸ್ ಆಗೋದು ತುಂಬ ಕಡಿಮೆ, ಪೈಲ್ಸ್ ಆಗೋದೇ ಇಲ್ಲ ಇದನ್ನು ನಾವು ಸೇವಿಸೋದ್ರಿಂದ. ಈಗ ನೋಡಿ ಎಲ್ಲ ಗೋಧಿ ಪೈರನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಇದಕ್ಕೆ ಪ್ರತಿದಿನ ನೀರು ಹಾಕ್ಕೊಂಡು ಬರ್ತೀನಿ. ಈಗ ಕಟ್ ಮಾಡ್ಕೊಂಡಿರೋವಂಥ ಗೋಧಿ ಪೈರನ್ನು ನಾನು 1-3 ಸಾರಿ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೊತೀನಿ. ನೋಡಿ ಈ ರೀತಿ ಎಷ್ಟು ಹಸಿರಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಗೋಧಿ ರಸ ರೆಡಿ ಆಗುತ್ತೆ. ಗೋಧಿ ಪೈರಿನ ರಸ ರೆಡಿ ಆಗುತ್ತೆ. ತುಂಬ ಜಾಸ್ತಿ ನೀರು ಹಾಕ್ಕೋಬಾರ್ದು. ಹಾಗೆ ಇದು ಹೇಗಿದೆಯೋ ಹಾಗೆ ಮಿಕ್ಸಿಗೆ ಹಾಕ್ಕೊಳ್ಳೋಕೆ ಹೋದರೆ ಅದು ಸರಿಯಾಗಿ ರುಬ್ಬೋದಕ್ಕಾಗೋದಿಲ್ಲ. ಹಾಗೆ ಗೋಧಿ ಪೈರಿನಲ್ಲಿ ಫೈಬರ್ ಅಂಶ ಹೆಚ್ಚಿಗೆ ಇದೆ. ಫೈಬರ್ ಅಂಶ ಹೆಚ್ಚಿಗೆ ಇರೋದ್ರಿಂದ ಹೆಚ್ಚಿಗೆ ಕೊಲೆಸ್ಟ್ರಾಲ್ ಇರೋವಂಥವ್ರಿಗೆ ಹಾಗೆ ಶುಗರ್ ಇರೋವಂಥವ್ರಿಗೆ ಇದೊಂಥರ ರಾಮಬಾಣ ಅಂತ ಹೇಳ್ಬೋದು. ಕೊಲೆಸ್ಟ್ರಾಲ್ ಇರೋರಿಗೆ ಕಡಿಮೆ ಆಗುತ್ತೆ. ಹಾಗೆ ಶುಗರ್ ಇರೋವಂಥವ್ರು ಬೆಳಿಗ್ಗೆ ಅಥವಾ ಮಧ್ಯಾಹ್ನ ನೀವು ಊಟ ಮಾಡೋವಂಥ ಸಮಯದಲ್ಲಿ ಇದನ್ನು ಸ್ವಲ್ಪ ನೀವು ಒಂದು ಅರ್ಧ ಗ್ಲಾಸಷ್ಟು ಕುಡ್ಕೊಂಡು ಬಂದರೆ ಬೇಗ ಜೀರ್ಣ ಆಗೋದಿಲ್ಲ. ಸ್ವಲ್ಪ ಇದು ಜೀರ್ಣಕ್ರಿಯೆನ ತಡೆಯುತ್ತೆ. ಆಗ ಶುಗರ್ ಬೇಗ ಜಾಸ್ತಿ ಬರೋವಂಥದ್ದನ್ನು ಕಡಿಮೆ ಮಾಡುತ್ತೆ. ಇದು ಶುಗರಿಗೂ ಕೂಡ ಬೆಸ್ಟ್ ಅಂತ ಹೇಳ್ಬೋದು. ಹಾಗೆ ಗೋಧಿ ಹುಲ್ಲಿನಲ್ಲಿ ವಿಟಮಿನ್ ಸಿ ಇದೆ.
ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಮಗೆ ಇಮ್ಯುನಿಟಿ ಪವರ್ ಬೂಸ್ಟ್ ಮಾಡುತ್ತೆ. ವಿಟಮಿನ್ ಎ ಇದೆ, ಹಾಗೆ ವಿಟಮಿನ್ ಇ ಕೂಡ ಇದೆ. ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಇದು, ಹಾಗೆ ಕಣ್ಣಿಗೂ ಕೂಡ ತುಂಬ ಒಳ್ಳೆಯದು. ತುಂಬ ಜನಕ್ಕೆ ಹೇರ್ ಲಾಸ್ ಆಗ್ತಾ ಇರುತ್ತೆ. ಹೇರ್ ಲಾಸ್ ಎಲ್ಲ ಕಡಿಮೆ ಆಗಬೇಕಂದ್ರೆ ಮನೆಯಲ್ಲೇ ಸಿಗುವಂಥ ಗೋಧಿ ಹುಲ್ಲನ್ನು ನೀವು ಪ್ರತಿದಿನ ಕುಡಿಯೋದ್ರಿಂದ 3 ತಿಂಗಳು ನೀವು ಇದನ್ನು ರೆಗ್ಯುಲರಾಗಿ ಫಾಲೋ ಮಾಡಿಬಿಟ್ರಿ ಅಂದರೆ 100% ರಿಸಲ್ಟ್ ನಿಮ್ಮ ಕಣ್ಮುಂದೆ ಇರುತ್ತೆ. ಪ್ರತಿ 10 ಡೇಸಿಗೆ ಒಂದು ಸಾರಿ ನೀವು ಗೋಧಿ ಹುಲ್ಲನ್ನು ಹಾಕಿದ್ರೆ 10 ದಿವಸದೊಳಗಡೆ ತುಂಬ ಚೆನ್ನಾಗಿರೋಂಥ ಗೋಧಿ ಪೈರು ಬಂದುಬಿಡುತ್ತೆ. ನೀವು ಮನೆಯಲ್ಲಿ ಇದನ್ನು ರೆಗ್ಯುಲರಾಗಿ ಕುಡಿಯೋಕ್ಕೆ ಪ್ರತಿದಿನ ಕುಡಿದ್ರೆ ತುಂಬ ಒಳ್ಳೆಯದು. ಆಗ್ತಾನೇ ಇಲ್ಲ ಅನ್ನೋ ಅಂಥವ್ರು ವಾರದಲ್ಲಿ ಅಟ್ಲೀಸ್ಟ್ 3 ಸಾರಿನಾದರೂ ಕುಡೀರಿ. 3 ತಿಂಗಳು ರೆಗ್ಯುಲರಾಗಿ ನೀವು ಇದನ್ನು ಕುಡ್ದಾಗ್ಲೇ ನಿಮಗೆ ಇದ್ರ ರಿಸಲ್ಟ್ ಗೊತ್ತಾಗೋದು. ಚಿನ್ನಿಗೆ ಸ್ಕಿನ್ನಿನ ಪ್ರಾಬ್ಲಮ್ ಜಾಸ್ತಿ ಇದೆ. ಅವಳಿಗೆ ಸ್ವಲ್ಪ ಆವಾಗವಾಗ ರ್ಯಾಷಸ್ ಆಗ್ತಾ ಇರುತ್ತೆ, ಹಾಗೆ ಅವಳಿಗೆ ಸ್ವಲ್ಪ ಮೋಷನ್ ಪ್ರಾಬ್ಲಮ್ಮು ಕೂಡ ಇದೆ. ಆದ್ದರಿಂದ ನಾನು ಇದನ್ನು ಅವಳಿಗೆ ವಾರದಲ್ಲಿ 3-4 ಸಾರಿ ಇದನ್ನು ಕುಡಿಸ್ತಾನೆ ಇರ್ತೀನಿ. ಈಗ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಮಿಕ್ಸಿ ಜಾರಿಗೆ ನಾನು ರುಬ್ಕೋತಾ ಇದ್ದೀನಿ. ನೋಡಿ ರುಬ್ಕೊಂಡಾಯಿತು. ನೋಡಿ ರಸ ಯಾವ ಥರ ಬಿಟ್ಕೊಂಡಿದೆ. ಇದು ಪೂರ್ತಿ ನೋಡಿ ನೀವು ನೋಡ್ಬೋದು, ಪೂರ್ತಿ ಫೈಬರ್ ಅಂಶನೇ ಬರುತ್ತೆ. ಈಗ ಇದನ್ನು ನಾನು ಫಿಲ್ಟ್ರ್ ಮಾಡ್ಕೊತೀನಿ. ಫಿಲ್ಟ್ರ್ ಮಾಡ್ಕೊಂಡ್ಮೇಲೆ ಪೂರ್ತಿ ನಾರೇ ಇರುತ್ತೆ. ನಾರೇ ಇರೋದ್ರಿಂದ ಗೋಧಿ ಹುಲ್ಲಲ್ಲಿ ಐರನ್ನು, ಕ್ಯಾಲ್ಶಿಯಮ್ಮು, ಮ್ಯಾಗ್ನೀಷಿಯಮ್ ಹೆಚ್ಚಿಗೆ ಇರೋದ್ರಿಂದ ಮೂಳೆಗಳಿಗೆ ತುಂಬಾ ಒಳ್ಳೆಯದು. ಕೆಲವರಿಗೆ 35-40 ಆಗ್ತಿದ್ದಂಗೆ ಮಂಡಿ ನೋವು, ಮೂಳೆಗಳ ನೋವೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಅದನ್ನೆಲ್ಲ ಇದು ತುಂಬಾ ಕಡಿಮೆ ಮಾಡುತ್ತೆ. ಜಾಯಿಂಟ್ ಪೇನ್ಸ್ ಇರೋರಿಗೆ ತುಂಬ ಒಳ್ಳೆಯದು. ನೋಡಿ ನೀವು ಗಮನಿಸ್ಬೋದು, ನನಗೆಲ್ಲ ಹಿಂಡಿಬಿಟ್ಟೆ. ನೋಡಿ ಹಿಂಡಿದ ತಕ್ಷಣ ಅಲ್ಲಿ ಏನು ವೇಸ್ಟ್ ಸಿಗಲಿಲ್ಲ, ಜಸ್ಟ್ ಎಲ್ಲ ನಾರು ಥರ ಸಿಕ್ಕಿದೆ. ನೋಡಿ ಗೋಧಿ ಹುಲ್ಲಿನ ರಸ ರೆಡಿಯಾಗಿದೆ. ನೋಡಿ ಇಷ್ಟೇ ಬಂದಿದ್ದು. ಪೂರ್ತಿ ಫೈಬರ್ ಅಂಶ ಹೆಚ್ಚಿಗೆ ಇದೆ ಇದರಲ್ಲಿ ವಿಟಮಿನ್ B7, ವಿಟಮಿನ್ B12 ಇರೋದ್ರಿಂದ ಹಲ್ಲಿಗೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ಗೋಧಿ ಹುಲ್ಲಿನ ಪೌಡ್ರು ಸಹ ಸಿಗುತ್ತೆ, ಅಂಗಡಿಗಳಲ್ಲೂ ಸಿಗುತ್ತೆ, ಹಾಗೆ ಮಾಲ್ಗಳಲ್ಲಿ ಸಿಗುತ್ತೆ, ಹಾಗೆ ಆನ್ಲೈನಲ್ಲಿ ಸುಮಾರು ವೆಬ್ಸೈಟ್ಗಳಲ್ಲಿ ನಿಮಗೆ ಗೋಧಿ ಹುಲ್ಲಿನ ಪುಡಿ ಕೂಡ ಸಿಗುತ್ತೆ. ಅದನ್ನು ಕೂಡ ತಗೊಂಡು ನೀವು ಒಂದು ಗ್ಲಾಸಿಗೆ ಹಾಕ್ಕೊಂಡು ಇದೇ ಥರ ಮಿಕ್ಸ್ ಮಾಡ್ಕೊಂಡು ನೀರು ಹಾಕ್ಕೊಂಡು ಕುಡಿಬೋದು. ಹಾಗೆ ಗೋಧಿ ಹುಲ್ಲನ್ನು ಸುಮಾರು ವೆಬ್ಸೈಟಲ್ಲಿ ಬೆಳೆದು ಕೊಡ್ತಾರೆ. ನೀವು ಆರ್ಡ್ರ್ ಕೊಟ್ಟಾಗ ಅವ್ರು ಆವಾಗ ತಾನೇ ಅದನ್ನು ಬೆಳೆದು 10 ಡೇಸ್ ಒಳಗಡೆ ನಿಮಗೆ 7 to 10 ಡೇಸ್ ಒಳಗಡೆ ಡೆಲಿವರಿ ಮಾಡ್ತಾರೆ. ಕೆಲವರು ಬೆಳೆದು ನಿಮಗೆ ಮನೆಗೆ ತಲುಪಿಸ್ತಾರೆ. ನಮ್ಮ ಕೈಲಿ ಗೋಧಿ ಹುಲ್ಲನ್ನು ಬೆಳೆಯೋದಕ್ಕೆ ಸಮಯ ಇಲ್ಲ ಅನ್ನೋವಂಥವ್ರಿಗೆ. ಇಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಬೆಲ್ಲ ಹಾಕಿದ್ದೀನಿ. ಯಾಕೆಂದ್ರೆ ಚಿನ್ನಿಗೆ ಕೊಡ್ತಾಯಿದ್ದೀನಿ, ಬೆಳಿಗ್ಗೆನೇ ಕೊಡ್ತಾ ಇರೋದ್ರಿಂದ ಅವಳಿಗೆ ಸ್ವಲ್ಪ ಗಸಿ ಅನಿಸುತ್ತೆ ಇದು ಕುಡಿಯೋಕ್ಕೆ, ಆದ್ದರಿಂದ ಬೆಲ್ಲ ಹಾಕಿದ್ದೀನಿ. ಇದಕ್ಕೆ ಬೆಲ್ಲ ಹಾಕೊಳ್ಳೋವಂಥ ಅವಶ್ಯಕತೆ ಏನಿಲ್ಲ, ಹಾಗೆ ಕೂಡ ಕುಡಿಬೋದು. ಸಿಹಿ ಬೇಕು ಅನ್ನೋರು ಬೆಲ್ಲ, ಕಲ್ ಸಕ್ಕರೆ ಹಾಕ್ಕೊಂಡು ಕುಡಿಬೋದು. ನೋಡಿ ಗೋಧಿ ಹುಲ್ಲಿನ ರಸ ರೆಡಿಯಾಗಿದೆ. ಪ್ರತಿದಿನ ಗೋಧಿ ಹುಲ್ಲನ್ನು ರಸ ಕುಡೀರಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಲ್ಲ ರೋಗಗಳಿಂದ ಮುಕ್ತಿ ಪಡ್ಕೋಬೋದು. ಆರೋಗ್ಯ ಸಂಜೀವಿನಿ ಅಂತ ಹೇಳ್ಬೋದು. ಮಾಡ್ಕೊಳ್ಳೋದಂತೂ ತುಂಬಾ ಸುಲಭ. ಮಕ್ಕಳಿಗೂ ಸಹ ಕುಡಿಸ್ಬೋದು ಇದನ್ನು. ನೋಡಿದ್ರಲ್ಲ, ಗೋಧಿ ಹುಲ್ಲಿನ ರಸ ರೆಡಿಯಾಗಿದೆ. ಪ್ರತಿದಿನ ಗೋಧಿ ಹುಲ್ಲಿನ ರಸ ಕುಡಿಯೋದ್ರಿಂದ 60 ಕಾಯಿಲೆಗಳಿಂದ ಮುಕ್ತಿ ಪಡ್ಕೋಬೋದು. ನಿಮಗೇನಾದರೂ ವೆಯ್ಟ್ ಜಾಸ್ತಿ ಆಗ್ತಿದ್ದೀವಿ, ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋ ಆಗಿದ್ರೆ ಪ್ರತಿದಿನ ಗೋಧಿ ಹುಲ್ಲಿನ ರಸ 3 ತಿಂಗಳು ರೆಗ್ಯುಲರಾಗಿ ಕುಡೀರಿ. 100% ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ. ಹಾಗೆ ತುಂಬಾ ಮರ್ವಿನ ಶಕ್ತಿ ಜಾಸ್ತಿ ಆಗ್ತಿದೆ, ಮರ್ತೋಗ್ತಿದ್ದೀರಾ ಅನ್ನೋ ಹಾಗಿದ್ರೆ ನಿಮ್ಮ ಮೆಮೊರಿ ಪವರ್ ಇನ್ಕ್ರೀಸ್ ಆಗಬೇಕು ಅಂದರೂ ಕೂಡ ಇದು ನಿಮಗೆ ರಾಮಬಾಣ ಅಂತ ಹೇಳ್ಬೋದು. ಹಾಗೆ ಥೈರಾಯ್ಡ್ ಇದೆ ಅನ್ನೋ ಅಂಥವ್ರು ಇದನ್ನು ಕುಡಿಯೋದ್ರಿಂದ ಥೈರಾಯ್ಡ್ ಕಮ್ಮಿ ಆಗುತ್ತೆ. ಹಾಗೆ ಕ್ಯಾನ್ಸರ್ ಅಂತ ಮಹಾಮಾರಿನೂ ಕೂಡ ಇದು ಒಡೆದೋಡಿಸುತ್ತೆ. 100% ಇದು ನಮ್ಮ ದೇಹಕ್ಕೆ ಸಂಜೀವಿನಿ ಅಂತ ಹೇಳ್ಬೋದು. ತುಂಬಾ ಒಳ್ಳೆಯದು. ಖಂಡಿತ ಎಲ್ಲರೂ ಕೂಡ ಗೋಧಿ ಹುಲ್ಲಿನ ರಸ ಕುಡೀರಿ. ವಿಡಿಯೋ ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.